ರಾಯಚೂರು ರಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳು ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯೆಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನೆ. ರಾಯಚೂರು ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯೆಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಸಾವಿಗೆ ನ್ಯಾಯ ಒದಗಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಿಮ್ಸ್ ವೈದ್ಯಕೀಯ ವಿದ್ಯಾರ್ಥಿಗಳು ಮೇಣದ ಬತ್ತಿ ಹಿಡಿದು ಪ್ರತಿಭಟನಾ ಮೆರವಣಿಗೆ ಮಾಡಿ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ಹೊರಹಾಕಿದರು. ರಾಯಚೂರು ನಗರದ ರಿಮ್ಸ್ ವೈದ್ಯಕೀಯ ಆಸ್ಪತ್ರೆಯ ವಿದ್ಯಾರ್ಥಿಗಳು ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ಮಾಡಿದರು. ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ್ರವ್ಯಾಪಿ 24 ಗಂಟೆಗಳ ಮುಷ್ಕರ ನಡೆಸಲು ಕರೆ ನೀಡಿದ್ದರ ಭಾಗವಾಗಿ ರಿಮ್ಸ್ ಮೆಡಿಕಲ್ ಕಾಲೇಜಿನಿಂದ ಮುಖ್ಯದ್ವಾರದ ಮುಖಾಂತರ ರಿಮ್ಸ್ ಆಸ್ಪತ್ರೆಯವರೆಗೆ ಮೇಣದ ಬತ್ತಿ ಮತ್ತು ಮೊಬೈಲ್ ಟಾರ್ಚ್ಗಳನ್ನು ಹಿಡಿದು ಪ್ರತಿಭಟನಾ ಮೆರವಣಿಗೆ ಮಾಡಿದರು. ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಮೃತ ವೈದ್ಯಕೀಯ ವಿದ್ಯಾರ್ಥಿ ಸಾವಿಗೆ ನ್ಯಾಯ ಸಿಗಬೇಕಿದೆ, ನಾವು ನ್ಯಾಯದ ಪರವಾಗಿ ಹೋರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ವೈದ್ಯರು ಈ ಒಂದು ಮುಷ್ಕರಕ್ಕೆ ಬೆಂಬಲಿಸಿ ಬೆಳಗ್ಗೆಯಿಂದಲೇ ಒಪಿಡಿ ಬಂದ್ ಮಾಡಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ತರಗತಿ ಮುಗಿಸಿಕೊಂಡು ಮುಷ್ಕರ ಮಾಡಿದ್ದು ರಿಮ್ಸ್ ಆವರಣದಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಿದರು. ದೇಶದಲ್ಲಿ ಪ್ರತಿನಿತ್ಯ ನೂರಾರು ಅತ್ಯಾಚಾರಗಳು ನಡೆಯುತ್ತಿವೆ. ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಸರಿಯಾದ ಕಾನೂನು ಇಲ್ಲದಿರುವುದು. ಹಾಗಾಗಿ ಇವರಿಗೆ ಜೈಲು ಶಿಕ್ಷೆ ಕೊಡುವ ಬದಲು ಸಾವಿನ ಶಿಕ್ಷೆ ಕೊಡಬೇಕು, ಕಠಿಣ ಕಾನೂನು ಜಾರಿ ಮಾಡಬೇಕೆಂದು ಮುಷ್ಕರದ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಒತ್ತಾಯಿಸಿದರು. ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ದೇಶಾದ್ಯಂತ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು, ದೇಶದ ಎಲ್ಲ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಲ್ಲಿ ಸೂಕ್ತ ಭದ್ರತೆ ನೀಡಬೇಕೆಂದು ಮುಷ್ಕರದ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ವರದಿ ಖಾದರ್ಶಿ, ಪ್ರಜಾ ಪ್ರತಿಧ್ವನಿ, ಕನ್ನಡ ಸುದ್ದಿವಾಹಿನಿ, ರಾಯಚೂರು. ಅವಳನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಲಾಗಿದೆ. ಇದೆಲ್ಲ ಬರೀ ವೈದ್ಯರಿಗೆ ಮಾತ್ರ ಗೊತ್ತಿದೆ. ವೈದ್ಯೇತರ ಇರ್ತಕ್ಕಂಥ ಯಾವುದೇ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಸ್ವಲ್ಪನೂ ಕೂಡ ಅರಿವಿಲ್ಲ. ಆ ಅರಿವು ಮೂಡಿಸೋಕೆ ಇವತ್ತು ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀವಿ. ಇನ್ನು ಎಷ್ಟು ಮಹಿಳೆಯರ ಜೀವನ ಕೇಳ್ತಾ ಇದೆ ಒಂದು ಕಾನೂನನ್ನ ಬದಲಾಯಿಸೋದಕ್ಕೆ. ಈಗಾಗಲೇ ನಿರ್ಭಯನ ಎಲ್ಲರೂ ನೋಡಿದೀವಿ. ಮತ್ತೊಂದು ನಿರ್ಭಯ ಆಗಿ ಇದೊಂದು ಹೊರಹೊಮ್ಮಿದೆ. ಇದು ಎಲ್ಲಿವರೆಗೂ ಇದೇ ರೀತಿ ನಡೆಯುತ್ತೆ. ಹೆಣ್ಣು ಮಕ್ಕಳನ್ನ ಸಬಲ ಮಾಡಬೇಕು ಅಂತ ಕಾನೂನಿದೆ, ಆದ್ರೆ ಅಬಲೆ ಆಗಿರೋ ಹೆಣ್ಮಕ್ಳಿಗೆ ರಕ್ಷಣೆ ನೀಡ್ತಕ್ಕಂಥ ಕಾನೂನು ಇದುವರೆಗೂ ಇಲ್ಲ. ಬರೀ ವೈದ್ಯ ಅಂತ ಮಾತ್ರಕ್ಕೆ ಮಾತ್ರ ಇಷ್ಟು ಕಡೆಗಣನೆ ಇದೆ. ಜೀವ ಉಳಿಸೋ ವೈದ್ಯರಿಗೆ ಇವತ್ತು ಈ ದೇಶದಲ್ಲಿ ರಕ್ಷಣೆ ಇಲ್ಲ. ಅದೇ ಜೀವ ಉಳಿಸೋ ವೈದ್ಯರು ಜೀವ ತೆಗೆಯುವಂತ ವೈದ್ಯರನ್ನಾಗಿ ಮಾಡಬೇಡಿ. ನಾನು ಹೇಳೋದಿಷ್ಟೇ, ಇನ್ನೂ ಕಠಿಣವಾದ ಕ್ರೂರವಾದ ಕಾನೂನನ್ನ ತರಿ. ಕ್ರೂರಿಗಳಿಗೆ ಸಮಾಜದಲ್ಲಿ ಬದುಕುವ ಯಾವುದೇ ರೀತಿಯ ಹಕ್ಕಿಲ್ಲ. ಹೆಣ್ಣನ್ನ ಯಾರು ಗೌರವಿಸೋದಿಲ್ಲ ಅಂತವರೆಲ್ಲರನ್ನ ನಡು ರಸ್ತೆಯಲ್ಲಿ ಗಲ್ಲಿಗೇರಿಸೋದು ತಪ್ಪಾಗೋದಿಲ್ಲ. ಇದನ್ನೇ ನಮ್ಮ ಪೂರ್ವಜರು ಹೇಳಿದ್ದು, ಭಗವದ್ಗೀತೆಯಲ್ಲಿ ಹೇಳಿದ್ದು ಇದನ್ನೇ. ಒಬ್ಬ ಹೆಣ್ಣಿಗೋಸ್ಕರ ಇಡೀ ಲಂಕೆ ಸುತ್ತ ಚರಿತ್ರೆ ನಮ್ದು. ಒಬ್ಬ ಹೆಣ್ಣಿಗೋಸ್ಕರ 18 ದಿನ ಯುದ್ಧ ಮಾಡಿರೋ ಮಹಾಭಾರತ ನಡೆದಂತ ಭೂಮಿ ಇದು. ಇಲ್ಲಿ ಯಾವುದೇ ಹೆಣ್ಣು ಶೋಷಣೆ ಒಳಗಾಗಬಾರ್ದು. ನಾನು ಮತ್ತೆ ಮಾಧ್ಯಮಗಳಿಗೆ ಆಗಿರ್ಬೋದು ಈ ರೀತಿ ಸುಮಾರು ಸರಿ ವೈದ್ಯರ ಮೇಲೆ ಹಲ್ಲೆ ನಡೆದಿದೆ, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆದಿದೆ, ಅತ್ಯಾಚಾರಗಳು ಸುರಿಮಳೆ ನಡೆದಿದೆ. ಆಗಲೂ ಕೂಡ ಯಾವುದೇ ರೀತಿಯ ಮಾಧ್ಯಮಗಳಾಗಿ ಒಬ್ಬ ಬಲಾಢ್ಯ ರಾಜಕಾರಣಿಗಳ ಕೈಗೊಂಬೆ ಅಂತ ನಡ್ಕೊಳ್ತಾ ಇದೆ. ಯಾವುದೇ ರೀತಿಯ ಸ್ವತಂತ್ರವಾಗಿ ಅವರು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಿಲ್ಲ. ಈ ಹಿಂದೆ ಸುಮಾರು ಸರಿ ವೈದ್ಯರ ಮೇಲೆ ಹತ್ಯೆ ಆಗಿದೆ. ಆದರೂ ಕೂಡ ಯಾವುದೇ ರೀತಿಯ ಮಾಧ್ಯಮಗಳು ಗುಮ್ಮತ್ತು ಅದರ ಪ್ರಸಾರ ಮಾಡೋದಾಗ್ಲಿ, ಅದ್ರ ಬಗ್ಗೆ ವಾರ್ತೆಯನ್ನ ಪ್ರಸಾರ ಮಾಡೋದಾಗ್ಲಿ ಮಾಡಿಲ್ಲ. ಸಣ್ಣ ಪುಟ್ಟ ವಿಷಯಗಳನ್ನ ಬೇಟಿ ಬಚಾओ ಬೇಟಿ ಪಢಾओ. What's happening? Beti padhana is not important. Saving is also important. We don't need security. We need freedom
in the form of every guy in this country should be scared of the laws. Only then we can achieve the freedom. Otherwise, there can be no freedom at all. Only when somebody is scared of the law, they can keep quiet. Otherwise, there are n number of rapes going on. What do they want to prove? That they are superior to women? Nothing. Women are more superior. The first medal in the Olympics was got from the women. Sunita Williams is in this place. ಸತ್ಯ ಬಿಡಲ್ಲ, ಸುಳ್ಳಿಗೆ ಬಣ್ಣ ಕಟ್ಟಲ್ಲ, ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ, ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ, ಸತ್ಯಕ್ಕೆ ಸಹಕಾರ, ಸುಳ್ಳಿಗೆ ವಿರೋಧ. ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿಧ್ವನಿ ಸುದ್ದಿವಾಹಿನಿ. ಇದು ಕರ್ನಾಟಕದ ಧ್ವನಿ.